ಸ್ನೇಹಿತರೆ, ನಾವಿಂದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಗರಗದಹಳ್ಳಿ, ಇದು ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ವಿಶಿಷ್ಟವಾದ ಪ್ರಕೃತಿ ಮಡಿಲಿನಲ್ಲಿರ್ತಕ್ಕಂಥ ದೇವಾಲಯ. ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ಅತ್ಯಂತ ಪುರಾತನವಾದಂತಹ ಸುಮಾರು 500 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿರತಕ್ಕಂಥ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ದೇವಾಲಯ. ಈ ದೇವಾಲಯವನ್ನು ನಾವು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಇಲ್ಲಿ ನಮಗೆ ಒಂದು ಸುಂದರವಾದ ತಿಳಿನೀರಿನ ಕೊಳ ನಮಗೆ ಸ್ವಾಗತವನ್ನು ಕೋರ್ತಾ ಇದೆ. ಹಾಗೆ ದೇವಾಲಯದ ಹಿಂಬದಿಯಲ್ಲಿ ಎತ್ತರವಾದ ಸುಂದರವಾಗಿ ಕಣ್ಣಿಗೆ ಕೋರೈಸ್ತಕ್ಕಂತಹ ಬೃಹದಾಕಾರದ ಬೆಟ್ಟವನ್ನು ಗಮನಿಸಬಹುದಾಗಿದೆ. ಈ ಒಂದು ದೇವಾಲಯದ ಪ್ರವೇಶವನ್ನು ಪಡಿತಾ ಇದ್ದಂಗೆ ಬಲಭಾಗದಲ್ಲಿ ಕಲ್ಯಾಣಿ ಮತ್ತು ದೇವತೆಗಳನ್ನು ಪ್ರತಿಷ್ಠಾಪಿಸ್ತಕ್ಕಂಥ ಮಂಟಪವನ್ನು ಗಮನಿಸಬಹುದಾಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ವೀರಭದ್ರೇಶ್ವರ ದೇವಾಲಯ. ಪುರಾತನ ಕಾಲದ ಮೆಟ್ಟಿಲುಗಳನ್ನು ಏರಿ ಈ ದೇವಾಲಯಕ್ಕೆ ಪ್ರವೇಶವನ್ನು ಪಡಿಬೇಕಾಗ್ತದೆ. ಮೆಟ್ಟಿಲುಗಳನ್ನು ನಿಧಾನವಾಗಿ ದೇವಾಲಯಕ್ಕೆ ತೆರಳಬೇಕಾಗಿದೆ. ಈ ದೇವಾಲಯ ಸಾಕಷ್ಟು ಪುರಾಣ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದ್ದು, ಕೆಲವರು ಸ್ಥಳೀಯರ ಮಾಹಿತಿಯ ಪ್ರಕಾರ ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯ ಅಂತಕ್ಕಂಥ ವರದಿಯನ್ನು ಕೂಡ ನೀಡ್ತಾರೆ. ಆದರೆ ಐತಿಹಾಸಿಕ ಆಧಾರಗಳು ನಮಗೆ ಉಪಲಬ್ಧವಿಲ್ಲ. ದೇವಾಲಯದ ಮುಂಭಾಗದಲ್ಲಿ ವೃಕ್ಷಗಳನ್ನು ಕಾಣಬಹುದಾಗಿದೆ. ದೇವಾಲಯದ ವಿಮಾನ ಗೋಪುರ, ಅತ್ಯಂತ ಸುಂದರವಾದಂತಹ ವಿಮಾನ ಗೋಪುರವನ್ನು ಕಾಣಬಹುದಾಗಿದೆ. ವಿಮಾನ ಗೋಪುರದ ಮಧ್ಯಭಾಗದಲ್ಲಿ ವೀರಭದ್ರೇಶ್ವರರ ಮೂರ್ತಿಯನ್ನು ಗಮನಿಸಬಹುದಾಗಿದೆ. ಹಾಗೆ ಕೆಳಭಾಗದಲ್ಲಿ ದ್ವಾರಪಾಲಕರ ಮೂರ್ತಿಗಳನ್ನು ನಾವು ಗಮನಿಸಬಹುದಾಗಿದೆ. ಹಾಗೆ ಬಲಭಾಗಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಸುಂದರವಾದಂತಹ ಎತ್ತರವಾದ ಬಂಡೆಗಳಿಂದ ಕೂಡಿದಂತಹ ಪರ್ವತವನ್ನು ಕಾಣಬಹುದಾಗಿದೆ. ಹಾಗೆ ಒಂದು ಸುಂದರವಾದಂಥ ವಾತಾವರಣ ಈ ಒಂದು ದೇವಾಲಯಕ್ಕೆ ಬಂದಾಗ ಗೋಚರಿಸ್ತದೆ. ಅತ್ಯಂತ ಕಲಾ ನೈಪುಣ್ಯತೆಗಳಿಂದ ನಿರ್ಮಾಣವಾಗಿರತಕ್ಕಂಥ ವಿಮಾನ ಗೋಪುರವನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಇದು ಸ್ವಾಮಿಯ ಮೂಲ ದೇಗುಲದ ಕೆಳಭಾಗವನ್ನು ಶಿಲಾ ಕಟ್ಟಡದಿಂದ ನಿರ್ಮಿಸಿದರೆ ಮೇಲ್ಭಾಗವನ್ನು ಸಿಮೆಂಟಿನ ಕಲಾಕೃತಿಗಳಿಂದ ನಿರ್ಮಿಸಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಗಮನಿಸಬಹುದು. ಹಾಗೆ ಪುರಾತನ ಬಿಲ್ಪತ್ರೆ ಗಿಡವನ್ನು ಕಾಣಬಹುದಾಗಿದೆ. ದೇವಾಲಯದ ಮುಂಭಾಗದಲ್ಲಿ ದ್ವಾರಪಾಲಕರ ವಿಶೇಷವಾದಂಥ ಮೂರ್ತಿಗಳನ್ನು ಗಮನಿಸಬಹುದಾಗಿದೆ. ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮೂರ್ತಿಗಳು. ಹಾಗೆ ದೇವಾಲಯದ ಮೇಲ್ಭಾಗದಲ್ಲಿ ಸಿಮೆಂಟ್ ಕಲೆಯಿಂದ ನಿರ್ಮಿಸಿರ್ತಕ್ಕಂತಹ ಸುಂದರವಾದಂತಹ ದೇವತೆಗಳ ಚಿತ್ರಣ ಮತ್ತು ಅಲಂಕಾರಿಕ ಚಿತ್ರಣಗಳನ್ನು ಕಾಣಬಹುದಾಗಿದೆ. ಹಾಗೆ ಸುಂದರವಾದ ಗೋಪುರದ ನಿರ್ಮಾಣ. ದೇವಾಲಯದ ಸುತ್ತಲೂ ಕೂಡ ಸುಂದರವಾದಂತಹ ಪರಿಸರ ಕಾಣಬಹುದಾಗಿದೆ. ಹಲವಾರು ಹೂವಿನ ಗಿಡಗಳನ್ನು ಇಲ್ಲಿ ಕಾಣಬಹುದು. ಹಾಗೆ ಗೋಪುರದಲ್ಲಿ ಹಲವಾರು ದೇವತೆಗಳ ಒಂದು ಶಿಲಾಮೂರ್ತಿಗಳ ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ. ಹಾಗೆ ದೇವಾಲಯಕ್ಕೆ ಬಂದ ಭಕ್ತರಿಗೆ ಉಳಿದುಕೊಳ್ಳಲಿಕ್ಕೆ ಸಕಲ ಸೌಲಭ್ಯಗಳನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಬಂದಂಥ ಭಕ್ತರು ದೇವತಾ ಕಾರ್ಯಗಳನ್ನು ನೆರವೇರಿಸಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲು ಸುಲಭವಾಗಿ ಎಲ್ಲ ಸಕಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗಿದೆ. ಇದು ಪ್ರಸಾದವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಸ್ಥಳ. ಹಾಗೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು, ಫಿಲ್ಟರ್ ನೀರಿನ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗಿದೆ. ದೇವಾಲಯದ ಬಲಭಾಗದಲ್ಲಿರ್ತಕ್ಕಂತಹ ಕಟ್ಟಡದ ಮೇಲ್ಭಾಗದಿಂದ ದೇವಾಲಯದ ಸುತ್ತಮುತ್ತಲಿನ ಸುಂದರ ವಾತಾವರಣವನ್ನು ಗಮನಿಸಬಹುದಾಗಿದೆ. ಇಲ್ಲಿ ಅರಣ್ಯವನ್ನು ನಾವು ಕಾಣಬಹುದು. ದಟ್ಟ ಹಸಿರಿನಿಂದ ಕಂಗೊಳಿಸ್ತಾ ಇರತಕ್ಕಂಥ ಅರಣ್ಯ. ಹಾಗೆ ಕೆಳಭಾಗದಲ್ಲಿ ಸುಂದರವಾದಂತಹ ತಿಳಿನೀರ ಕೊಳ, ಅಲ್ಲಲ್ಲೇ ಬಂಡೆಗಳು, ಸುಂದರವಾದ ದೇವಾಲಯದ ಮೇಲ್ಭಾಗದ ಚಿತ್ರಣ. ಇದು ದೇವಾಲಯದ ಒಳಭಾಗದ ಚಿತ್ರಣ. ಇಲ್ಲಿ ಭದ್ರಕಾಳಿ ಸಮೇತನಾಗಿ ನೆಲೆಸಿರ್ತಕ್ಕಂಥ ವೀರಭದ್ರ ಮಹಾಸ್ವಾಮಿಯ ದರ್ಶನವನ್ನು ನಾವೀಗ ಪಡೆಯಬಹುದಾಗಿದೆ. ಇದು ಭದ್ರಕಾಳಮ್ಮನವರ ಒಂದು ವಿಗ್ರಹ. ವೀರಭದ್ರ ಮಹಾಸ್ವಾಮಿಯ ಒಂದು ದಿವ್ಯ ವಿಗ್ರಹವನ್ನು ಈಗ ನಾವು ಕಾಣ್ತಾ ಇದ್ದೀವಿ.